ಯಾಕೆ ಏನೇ ಬೇಕಪ್ಪ? ಆಗ್ಲೂ ಕೈಯಲ್ಲಿ ಇಟ್ಕೊಂಡು ತಿನ್ನೋಳು ನಾನೇ ಅಲ್ವಾ, ಫುಲ್ ಶೇಕ್ ಮಾಡ್ಕೊಂಡು. ನೀನು ನಿನಗೆ ಯಾಕೆ ಟೆನ್ಷನ್? ನೀನು ಏನೇ ಶೇಕ್ ಮಾಡ್ಕೊಂಡು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ರು ಹ್ಮ್ ಅದೇನಾದ್ರು ಡ್ಯಾಮೇಜ್ ಆಯ್ತು ಅಂದರೆ ಗ್ಲಾಸ್ಗೆ, ಹ್ಮ್ ಅದು ವೇಸ್ಟೇ. ಹೌದಾ? ಹಾಂ. ನಮ್ ಕಡೆ ಫೆವಿಕಾಲ್ ಎಲ್ಲ ಸಿಗುತ್ತಪ್ಪ, ಗ್ಲಾಸ್ ಒಳಗಿರೋದನ್ನೆಲ್ಲ ಹಚ್ಚಿಟ್ಟಕ್ಕೆ. ನಿಮ್ ಕಡೆ ಯಾಕೆ ಸಿಗಲ್ವಾ? ನಿನ್ನ ಹತ್ರನೇ ಇರುತ್ತಲ್ಲ. ಬಾ ಅಂಟಿಸ್ತೀನಿ. ಹ್ಞೂ ನನಗೆ ಹ್ಞೂ ಇಷ್ಟ ದಿನ ಅನ್ಸ್ತಿತ್ತು ಹ್ಞೂ ಕುದುರೆ ಮೇಲೆ ಕುತ್ಕೊಂಡ್ ಸವಾರಿ ಮಾಡ್ಬೇಕು ಅಂತ. ಹ್ಞೂ ಬಟ್ ನೀನ್ ಸಿಗ್ದಾಗಿಂದ ನಿನ್ ಮೇಲೆ ಕುತ್ಕೊಂಡ್ ಸವಾರಿ ಮಾಡೋದೇ ಜಾಸ್ತಿ ಆಗೋಗ್ಬಿಟ್ಟಿದ್ಯಲ್ಲ. ಪ್ರತಿ ಸತಿನೂ ಅದೇ ಬೇಕು ಅನ್ಸುತ್ತೆ. ಯಾಕೆ ಹಂಗ್ ಮಾಡ್ದೆ? ಅದು ಸ್ಟ್ರೈಟ್ ರೈಡಿಂಗ್ ಹೋಗುತ್ತಲ್ಲ, ಹ್ಮ್ ಒಳ್ಳೆ ಮಜಾ. ಹೌದು. ಹ್ಞೂ ಆದ್ರೂ ನೀನ್ ನನಗ್ ಸುಮ್ನೆ ಎಲ್ಲ ಹೊಡಿತೀಯಪ್ಪ, ಅದೇ ಬೇಜಾರಾಗೋದು. ಏನು ಸುಮ್ಮನೆ ಹೊಡಿಯಲ್ಲ ಬೇಬಿ, ನೀನು ಜೋರಾಗಿ ಹೊಡಿ ಅಂತ ಹೇಳಿದ್ಮೇಲೆ ನಾನು ಹೊಡಿಯೋದು. ಅದು ಸುಳ್ಳು. ನಿನಗೆ ಕಂಟ್ರೋಲ್ ಇರಲ್ಲ ಅನ್ನೋ ಒಪ್ಕೊಂತೀನಿ, ಅದನ್ ಬಿಟ್ಟು ನನ್ ಮೇಲೆ ಯಾಕೆ ಹಾಕ್ತೀಯ? ಗಾಡಿ ಹಂಗೆ ಓಡಿಸ್ತಾ 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 ಕ್ರೇಜು, ಹ್ಮ್ ಸ್ಪೀಡ್ ಜಾಸ್ತಿ ಆಗ್ತಾ ಇರುತ್ತೆ. ಅದೇ ಪೆಟ್ರೋಲ್ ಖಾಲಿ ಆಗೋವರೆಗೂ ಓಡಿಸ್ತೀಯ. ಪೆಟ್ರೋಲ್ ಖಾಲಿ ಆದ್ಮೇಲೆ ಬೇಕು ಪರವಾಗಿಲ್ಲ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡು ಓಡಿಸೋದು ಆಗಲ್ಲ ನಿನ್ ಕೈಲಿ. ಪೆಟ್ರೋಲ್ ಟ್ಯಾಂಕಿಗೆ ನೀರು ಹಾಕಿದ್ರೆ ಎಲ್ಲ ಓಡ್ಸೋಕ್ಕಾಗುತ್ತೆ ಬೇಬಿ, ಇಂಜಿನ್ ಎಲ್ಲ ನೀರು ತೆಗಿಯೋವರೆಗೂ ಓಡ್ಸೋಕ್ಕಾಗಲ್ಲ. ಒಂದ್ ಸ್ವಲ್ಪ ತಳ್ಕೊಂಡಾದ್ರೂ ಓಡಿಸ್ಕೊಂಡ್ ಹೋಗ್ಬೋದಲ್ವಾ? ಅದು ತಳ್ಕೊಂಡು ಹೋದ್ರೂ ಡ್ರೂ ಅನ್ನುತ್ತೆ, ಮತ್ತೆ ಟಕ್ ಅಂತ ಆಫ್ ಆಗುತ್ತೆ. ಆಫ್ ಹೋಗ್ಲಿ, ಗಾಡಿನ ಸ್ಟಾರ್ಟ್ ಆಗಲ್ಲ ಅಂತ ಹೇಳಿ ಗಾಡಿನೇ ಒಪ್ಕೊಂತೀನಿ. ಸ್ಟಾರ್ಟ್ ಆಗಲ್ಲ ಒಂದು 2 ಸಲ ಹಂಗೆ ಆದಮೇಲೆ. ಹ್ಮ್ ನಮ್ದೇನ್ ಗೊತ್ತಾ, ಗೊತ್ತು ನನಗೆ. ಎಲೆಕ್ಟ್ರಿಕ್ ಬೋರ್ ಚಾರ್ಜ್ ಬಂದಿರೋ ಗಾಡಿ ಇಂಜಿನ್ ಇದ್ದಂಗೆ. ಆದ್ರೂ. ಎಲೆಕ್ಟ್ರಿಕ್ ಚಾರ್ಜ್ ಗಾಡಿ ಇದ್ದಂಗೆ. ಕರೆಕ್ಟ್ ಆಗಿ ಇಷ್ಟ ಅವರ್ ಇಷ್ಟ ಮಿನಿಟ್ಸ್ ಅಂತ ಇರುತ್ತೆ ಚಾರ್ಜ್ ಮುಗಿಯಕ್ಕೆ. ಇಷ್ಟ ಕಿಲೋಮೀಟರ್ ಓಡಿಸಿದ್ರೇನೆ ಚಾರ್ಜ್ ಮುಗಿಯೋದು ಅನ್ನೋದು ಇರುತ್ತೆ. ಹ್ಮ್ ಅಷ್ಟು ಕಿಲೋಮೀಟ್ರ್ ನಾನು ಓಡಿಸಿ ನೀನು ಫುಲ್ ಚಾರ್ಜ್ ಮಾಡಿಸ್ತೀನಿ ಸುಮ್ಮನೆ. ಯಾಕೋ ಈ ನಡುವೆ ನೀನು ಫುಲ್ ಚಾರ್ಜ್ ಆಗಿರೋ ಬ್ಯಾಟ್ರಿನ ಕ್ಲೀನ್ ಆಗಿ ಯೂಸೇ ಮಾಡ್ಕೊಂತಿಲ್ಲ. ಬ್ಯಾಟ್ರಿ ಹಂಗೇ ಇರುತ್ತೆ. ಅದು ನನಗೆ ಡೆಸ್ಟಿನೇಷನ್ನು ಜಾಸ್ತಿ ದೂರ ಇಲ್ಲ ಬೇಬಿ, ಅದಕ್ಕೆ. ಮತ್ತೆ ನಿಮ್ಮ ಭೇಟಿ ಯಾವಾಗ? ಒಂದು 2 days. ಸೇಫ್ಟಿ ಪ್ರಿಕಾಷನ್ಸ್ ಏನಾದ್ರೂ ಇದೆಯಾ? ಹೆಲ್ಮೆಟ್ ಇಲ್ಲದೆ ನನ್ನ ಗಾಡಿ ಓಡಿಸಲ್ಲ. ನಾನು ಅಷ್ಟೇ, ಕಾಫಿಗೆ ಡಿಕಾಕ್ಷನ್ ಆಗ್ತಿದೆ ಕಾಫಿ ಕುಡಿಯಲ್ಲ. ಲವ್ ಯು. ಮೇ ಬಿ ಅರ್ಥ ಆಯ್ತು ಅನ್ಸುತ್ತೆ. ಕಾಫಿ ಅಂದಿದ ತಕ್ಷಣ ಚಾಕ್ಲೇಟ್ ಫ್ಲೇವರ್ ಅಂದ್ರೆ ತುಂಬಾ ಇಷ್ಟ. ಯಾವ ಚಾಕ್ಲೇಟು? ಬ್ಲ್ಯಾಕ್ ಚಾಕ್ಲೇಟ್. ಡೈರಿ ಮಿಲ್ಕು. ಓಕೆ ಓಕೆ. ಆ ಫ್ಲೇವರ್ ತರಬೇಕಾ? ನಂಗೊಂದು ಡೌಟು. ಏನು? ಬಾಯಲ್ಲಿ ಇಕ್ಕೊಂಡ್ರೆ ನಾಲ್ಗೆಯಿಂದ ಟೇಸ್ಟ್ ಅನ್ನೋ ಗೊತ್ತಾಗುತ್ತಾ? ಅಲ್ಲಿ ಫ್ಲೇವರ್ ಇಕ್ಕೊಂಡ್ರೆ ಹೆಂಗ್ ಗೊತ್ತಾಗುತ್ತೆ ಅಂತ. ಅದು ಸ್ಮೆಲ್ ಹಂಗೆ ಬರುತ್ತೆ, ಅದು ಅರೋಮಾ ಫೀಲ್ ಇದೆಯಲ್ಲ, ಅದು ಹಿಂಗೆ ಉಸಿರಿಂಗ್ ಎಳ್ಕೊಂಡಾಗ ಫೀಲ್ ಆಗುತ್ತಲ್ಲ ಅವಾಗ. ಇನ್ನ ಡಲ್ ಆಗಿರೋ ಮೂಡು ಕೂಡ, ಡಲ್ ಆಗಿರೋ ಮೈಂಡ್ ಕೂಡ ಏನೇನೋ ಬೇರೆ ಬೇರೆ ಕಾನ್ಸೆಪ್ಟ್ ಎಲ್ಲ ಓಡ್ತಾ ಇರುತ್ತೆ, ಹಂಗೆ ಹಿಂಗೆ ಅಂತ. ಯಾವತ್ತಾಗ್ಲಿ ಒಂದೇ ಪೊಸಿಷನ್ ಅಲ್ಲಿ ಕೂರ್ಬಾರ್ದಂತೆ. ಅದಕ್ಕೋಸ್ಕರ ಸ್ವಲ್ಪ ತಗೊಂಡು ಸ್ಮೆಲ್ನ ಬೇರೆ ಬೇರೆ ಪೊಸಿಷನ್ ಕೂರ್ಸ್ಕೋಬೇಕಂತೆ. ಅದೇ ಅನ್ಕೊಂಡೆ ಮೊನ್ನೆ. ಗಾಡಿ ಓಡಿಸಿದ ಮೇಲೆ ಯಾಕೆ ಇಷ್ಟೊಂದು ಸರ್ವಿಸ್ ಮಾಡ್ತಿದ್ದಾಳೆ ಅಂತ. ಫ್ಲೇವರ್ ಎಷ್ಟಾಗಿ ಸರ್ವಿಸ್ ಮಾಡಿದೆ ಅಂತ ಇವಾಗ ಗೊತ್ತಾಯ್ತು.
ಏನೇ ಆಗ್ಲಿ ನಿನ್ನ ಹತ್ರ ಎಲ್ಲ ಹೇಳ್ಕೊಳೋದು ತೋರ್ಸ್ಕೊಳೋದು ಬಿಟ್ರೆ ಇನ್ಯಾರ ಹತ್ರ ತೋರ್ಸ್ಕೊಳ್ಳಿ. ಮಾತಾಡ್ತಾ ಹೊಡಿತೀನಿ. ಓಕೆ. ನನ್ನ ಹತ್ರನೇ ಇರ್ಬೇಕಷ್ಟೇ ಅದು. ನನಗೊಂದು ಕ್ವಶನ್ನು. ಸ್ಲೋಗಿ ಹೋಗಿ ಆಮೇಲೆ ಫಾಸ್ಟಾಗಿ ಹೋಗ್ಬೇಕಾ, ಮೊದಲೇ ಫಾಸ್ಟಾಗಿ ಹೋಗ್ಬಿಡ್ಬೇಕಾ? ಫಸ್ಟ್ ಅಂದ್ರೆ ಹೆಂಗೆ ಗೊತ್ತಾ, ಇವಾಗ ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡ್ತೀಯಾ, ಸ್ಟಾರ್ಟ್ ಮಾಡಿ ಸುಮ್ನೆ ಒಂದ್ 2 ಸತಿ ಆಕ್ಸಿಲೇಟರ್ ಕೊಡ್ಬೇಕು. ಆಮೇಲೆ ನಿಧಾನಕ್ಕೆ ತಾನೇ ಹೋಗೋದು ಗಾಡಿ. ಆಮೇಲೆ ಹೈವೇ ಸಿಕ್ಕಿದ ತಕ್ಷಣ ಫುಲ್ ಸ್ಪೀಡಾಗಿ ಹೋಗ್ಬಿಡ್ಬೇಕು. ಫಸ್ಟ್ ಪ್ರಾಬ್ಲಮ್ ಏನ್ ಗೊತ್ತಾ, ಸ್ಟಾರ್ಟಿಂಗ್ ಗಾಡಿ ಸ್ಟಾರ್ಟ್ ಆಗಿದ ತಕ್ಷಣ ಒಂದ್ 2 ಸತಿ ಎಕ್ಸಲೇಟರ್ ಕೊಡ್ಬೇಕು ಸುಮ್ನೆ ಟಚ್ಗೆ. ಗಾಡಿ ಸ್ಪೀಡ್ ಹೋಗುತ್ತಾ, ಹಿಂಗ್ ಎಕ್ಸಲೇಟರ್ ಕೊಟ್ರೆ ಹಿಂಗ್ ಆಗುತ್ತಾ ಅಂತ ನೋಡ್ಕೊಂಡು ಆಮೇಲೆ ಹಂಗೆ ಮಾಡ್ತಾ ಹೋಗೋದು. ಅವಾಗ ಮಜಾ ಬರುತ್ತಾ ಗಾಡಿಲಿ ಡ್ರೈವಿಂಗ್ ಮಾಡ್ಬೇಕಾದ್ರೆ? ಹೌದು, ಮತ್ತೆ ಬರಲ್ವಾ ಮತ್ತೆ? ಹಂಗಾರೆ ನೆಕ್ಸ್ಟ್ ಹಂಗೆ ಮಾಡ್ತೀನಿ. ಏನು ರೈಡು ಕಾಯ್ತಾ ಇರ್ತೀನಿ. ನೀನು ಆಮೇಲೆ ಜೋರಾಗಿ ಹೋಗ್ಬೇಕು, ಮಜಾ ಬರ್ತದೆ. ಜೋರಾಗಿ ಹೋಗ್ಬೇಕು ಅಂದ್ರೆ ಹಂಗೇನಿಲ್ಲ. ಹಂಗೇನಿಲ್ಲ. ಏನು ಹಂಗೆ ಹೇಳೋದು ನೀನು? ಇನ್ನು ಜೋಶ್ ಬೇಕಂತೆ. ಏನ್ ಗೊತ್ತಾ, ಏನು ಅದೇನು ಗೊತ್ತಿಲ್ಲ, ನೀನು ನೋಡಿದ ತಕ್ಷಣ ಕೈ ಮೈ ಬಾಯಿ ಎಲ್ಲಾನು ನಿನ್ ಕಡೆನೆ ಹೋಗ್ಬಿಡುತ್ತೆ. ಕೈ ಹೋಗಿ ಅಲ್ಲೇ ಹಾಕ್ಬೇಕು, ಬಾಯಿ ಹೋಗಿ ಇಲ್ಲೇ ಹಾಕ್ಬೇಕು, ಮೈ ತಗೊಂಡೋಗಿ ಅಲ್ಲೇ ಹಾಕ್ಬೇಕು ಅನ್ನೋದೊಂದು ಸೆನ್ಸ್ ಫೀಲ್ ಆಗುತ್ತೆ. ಅದನ್ನ ಗಾಡು ಡೈರೆಕ್ಟಾಗಿ ಕೊಟ್ಟು ಕಳಿಸ್ಬಿಟ್ಟಿರ್ತಾನೆ. ನಿಂಗೆ ಸೆನ್ಸ್ ಆಫ್ ಇದು ಗೊತ್ತಲ್ಲ, ಆರ್ಗನ್ಸ್. ಅದ್ರಲ್ಲಿ ಸ್ಕಿನ್ನು ಒಂದು ಆರ್ಗನ್ಸ್. ಸ್ಕಿನ್ ಜೊತೆ ಇರೋ ಆ ಮಸಲ್ಸ್ ಕೂಡ ಆರ್ಗನ್ಸ್ ಟೈಪ್ ಇನ್ಕ್ಲೂಡ್ ಆಗುತ್ತೆ. ಅದನ್ನೇ ಹೇಳ್ತಾ ಇರೋದು. ಸ್ಕಿನ್ ಜೊತೆ ಅದು ರಿಯಾಕ್ಟ್ ಮಾಡಿಸುತ್ತೆ ನಮ್ಮ ಬಾಡಿ ಕಂಡೀಷನ್. ನಾನೇನೋ ನಿನ್ ಫೇವ್ರೆಟ್ ಫೋಟೋ ಕಳ್ಸಿದೀನಿ ನೋಡಿ. ಹೌದಾ? ಸಖತ್ತಾಗಿದೆ. ಇದೇನಾ? ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಯ್ತಾ? ಎಕ್ಸ್ಪೆಕ್ಟೇಷನ್ ಬೇರೆನೇ ಇತ್ತು. ನನ್ನ ಫೇವ್ರೇಟ್ ಅಂದ ತಕ್ಷಣ ಕಳೆದೋಗ್ಬಿಟ್ಟಿದೆ. ಅದಿದು ಒಂಥರ ಫೇವ್ರೇಟ್. ಮಜಾ ಬರ್ತಿದೆ. ಹಲೋ, ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಕಿರ್ಚಾಡಕ್ಕಾಗುತ್ತಾ ನಾನು? ಏನು ಅನ್ನೋದು? ಆದರೂ ಏನಾದ್ರು ನನ್ನ ಫೇವ್ರೇಟ್ನ ನೋಡಬೇಕು ಅಂತ ಯಾವಾಗಲೂ ಆಸೆ ಆಗ್ತಿರುತ್ತೆ.
ಹಲೋ. ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ಅಮರ್ನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ, ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ. ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಹಿಂದೆ ಸಂಪರ್ಕಿಸಿ 9980635647.